ನಮಸ್ಕಾರ ಸ್ನೇಹಿತರೆ, ನಾಳೆ ಆಮಲಕ್ಕಿ ಏಕಾದಶಿ ಇದೆ. ಈ ಏಕಾದಶಿಯ ದಿನದಂದು ಮಾಡುವಂತಹ 4 ಸರಳ ಉಪಾಯಗಳನ್ನು ಈ ವಿಡಿಯೋದಲ್ಲಿ ಹೇಳಲಿದ್ದೇನೆ. ಸ್ನೇಹಿತರೆ, ಜೀವನದಲ್ಲಿರುವ ಎಲ್ಲ ತರಹದ ದುಃಖಗಳನ್ನು ನಿವಾರಿಸಲು ಆಮಲಕ್ಕಿ ಏಕಾದಶಿಯ ದಿನದಂದು ಒಣಗಿದ ತುಳಸಿಯ 7 ಕಡ್ಡಿಗಳನ್ನು ತೆಗೆದುಕೊಂಡು ಅದನ್ನು ಒಂದೆಡೆ ಹತ್ತಿಯ ಜೊತೆಗೆ ಜೋಡಿಸಿ ತುಪ್ಪದಿಂದ ದೀಪವನ್ನು ಹಚ್ಚಿ ಆ ದೀಪವನ್ನು ಭಗವಾನ್ ವಿಷ್ಣುವನ್ನು ಆರತಿ ಮಾಡಬೇಕು ಮತ್ತು ಅದಾದ ನಂತರ ದೇವರಿಗೆ ಮನಸ್ಸಿನ ಮಾತನ್ನು ಹೇಳಬೇಕು. ಅದು ಆದ ನಂತರ ಆ ದೀಪವನ್ನು ಅರಳಿ ಮರದ ಕೆಳಗೆ ಇಟ್ಟು ಬರಬೇಕು. ಸ್ನೇಹಿತರೆ, ಹೀಗೆ ಮಾಡುವುದರಿಂದ ಮನೆಯಲ್ಲಿರುವ ಎಲ್ಲ ತರಹದ ದುಃಖಗಳು ದೂರವಾಗುತ್ತವೆ ಎಂದು ಹೇಳಲಾಗಿದೆ. ಆದರೆ ಒಂದು ವಿಷಯ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ನೀವು ಏಕಾದಶಿಯ ದಿನದಂದು ತುಳಸಿಯ ಕಡ್ಡಿಗಳನ್ನು ಅಥವಾ ತುಳಸಿಯ ಎಲೆಗಳನ್ನು ಕೀಳಬಾರದು. ಅದಾದ ನಂತರ ಎರಡನೆಯ ಪರಿಹಾರ ಕ್ರಮ ಸ್ನೇಹಿತರೆ, ಕಲ್ಲು ಸಕ್ಕರೆಯನ್ನು ತೆಗೆದುಕೊಂಡು ಅದರ ಮೇಲೆ ಒಂದು ತುಳಸಿ ಎಲೆಯನ್ನು ಇಟ್ಟು ವಿಷ್ಣು ದೇವರಿಗೆ ನೈವೇದ್ಯವಾಗಿ ಅರ್ಪಿಸಬೇಕು. ಅದಾದ ನಂತರ ಆ ಕಲ್ಲು ಸಕ್ಕರೆಯನ್ನು ಮನೆಯಲ್ಲಿನ ಎಲ್ಲ ಸದಸ್ಯರಿಗೆ ಪ್ರಸಾದವಾಗಿ ತಿನ್ನಲು ಕೊಡಬೇಕು. ಹೀಗೆ ಮಾಡುವುದರಿಂದ ಮನೆಯಲ್ಲಿ ಎಂದು ವಾದ ವಿವಾದಗಳು ಆಗುವುದಿಲ್ಲ. ಮನೆಯಲ್ಲಿರುವ ಎಲ್ಲ ಸದಸ್ಯರ ನಡುವೆ ಒಗ್ಗಟ್ಟಿನ ಭಾವನೆ ಇರುತ್ತದೆ. ಅದಾದ ನಂತರ ಮೂರನೇ ಪರಿಹಾರ ಕ್ರಮ, ಒಂದು ಚಿಟಿಕೆಯಷ್ಟು ಅರಶಿನವನ್ನು ತಾಮ್ರದ ಕಲಶದಲ್ಲಿ ನೀರಿನಲ್ಲಿ ಬೆರೆಸಿ ಸಾಯಂಕಾಲದ ಸಮಯದಲ್ಲಿ ನೆಲ್ಲಿಕಾಯಿ ಮರಕ್ಕೆ ಆ ಅರಶಿನವನ್ನು ಬೆರೆಸಿದ ನೀರನ್ನು ನೆಲ್ಲಿಕಾಯಿ ಗಿಡಕ್ಕೆ ಹಾಕಬೇಕು. ನಾವು ನೆಲ್ಲಿಕಾಯಿ ಗಿಡಕ್ಕೆ ನೀರನ್ನು ಅರ್ಪಿಸುವಾಗ ನಮ್ಮ ಮುಖವನ್ನು ಪೂರ್ವದ ದಿಕ್ಕಿನಲ್ಲಿ ಇಡಬೇಕು. ಗಿಡಕ್ಕೆ ನೀರನ್ನು ಅರ್ಪಿಸುವಾಗ ಹರಿಹರ ಮಹಾದೇವನ ಹೆಸರನ್ನು ಹೇಳಬೇಕು ಮತ್ತು ನೆಲ್ಲಿಕಾಯಿ ಮರಕ್ಕೆ 7 ಪ್ರದಕ್ಷಿಣೆ ಹಾಕಬೇಕು ಮತ್ತು ಒಂದು ತುಪ್ಪದ ದೀಪವನ್ನು ಕೂಡ ಮರದ ಕೆಳಗೆ ಹಚ್ಚಿಡಬೇಕು. ಇದಾದ ನಂತರ ದೇವಿ ಲಕ್ಷ್ಮಿಯನ್ನು ನೆನೆದು ಮನಸ್ಸಿನಲ್ಲಿರುವಂತಹ ಮಾತನ್ನು ದೇವಿ ಲಕ್ಷ್ಮಿಗೆ ಕೇಳಬೇಕು. ಮನೆಯಲ್ಲಿ ಸುಖ ಸಂಪತ್ತನ್ನು ಬೇಡಿಕೊಂಡು ನಂತರ ಮನೆಗೆ ಹೋಗಬೇಕು. ಇದಾದ ನಂತರ 4ನೇ ಪರಿಹಾರ ಕ್ರಮ ಸ್ನೇಹಿತರೆ, ಮನೆಯಲ್ಲಿ ಯಾವುದೇ ವ್ಯಕ್ತಿಗೆ ಆರೋಗ್ಯದಲ್ಲಿ ಸಮಸ್ಯೆ ಇದ್ದಲ್ಲಿ ನಾಳೆ ಆಮಲಕ್ಕಿ ಏಕಾದಶಿಯ ದಿನದಂದು ಒಂದು ಬಿಲ್ವ ಪತ್ರೆಯನ್ನು ಮತ್ತು ಒಂದು ಶಮಿ ಪತ್ರೆಯನ್ನು ತೆಗೆದುಕೊಂಡು ಶಿವ ದೇವಾಲಯಕ್ಕೆ ಹೋಗಿ ಶಿವಲಿಂಗದ ಮೇಲೆ ಆ ಬಿಲ್ವ ಪತ್ರೆ ಮತ್ತು ಶಮಿ ಪತ್ರೆಯನ್ನು ಅರ್ಪಿಸಿ ಆರೋಗ್ಯದಲ್ಲಿ ಸಮಸ್ಯೆ ಇರುವ ವ್ಯಕ್ತಿಯ ಹೆಸರು ಮತ್ತು ಗೋತ್ರವನ್ನು ಹೇಳಿ ಶಿವಲಿಂಗದ ಮೇಲೆ ನೀರನ್ನು ಅರ್ಪಿಸುವುದರಿಂದ ಆ ವ್ಯಕ್ತಿಯ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ ಎಂದು ಹೇಳಲಾಗಿದೆ. ಸ್ನೇಹಿತರೆ, ಈ ಉಪಾಯಗಳನ್ನು ನಾನು ಶಿವಮಹಾಪುರಾಣ ಕಥೆಯಿಂದ ತೆಗೆದುಕೊಂಡಿದ್ದೇನೆ. ಸ್ನೇಹಿತರೆ, ಇಂಥದ್ದೇ ಒಂದು ಹೊಸ ವಿಡಿಯೋಗಳಿಗಾಗಿ ಮಾಹಿತಿಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.